ಇಲ್ಲಿ 5 ಗ್ರಾಮಗಳು ಬೇಮ್ಗಲ್, ತೋಕ್ಲಘಟ್ಟ, ಪುರಳ್ಳಿ, ಚನ್ನಪನಹಳ್ಳಿ, ಪರ್ಜನಹಳ್ಳಿ ಈ ಗ್ರಾಮಗಳಿಗೆ ಚೌಡೇಶ್ವರಮ್ಮ ಗ್ರಾಮ ದೇವತೆ ಹಾಗೂ ಒಕ್ಕಲಿಗ ಸಮುದಾಯದ ಕುಲದೇವತೆ ಪಟ್ಟಲಮ್ಮ, ಚೌಡೇಶ್ವರಮ್ಮ ಹಾಗೂ ಸಿಟಿ ಬೈರೇಶ್ವರ ಈ ಭಾಗದಲ್ಲಿ ಅಥವಾ ಎಲ್ಲ ಕಡೆ ಒಕ್ಕಲಿಗ ಸಮುದಾಯ ಆರಾಧಿಸುವಂಥ ದೇವತೆಗಳು. ಇಲ್ಲಿ ದೇವ್ರ ಗುಡಿ ಚಿಕ್ಕದಾಗಿತ್ತು, ಅದನ್ನು ಜೀರ್ಣೋದ್ಧಾರ ಮಾಡಬೇಕನ್ನೋ ದೃಷ್ಟಿಯಿಂದ ಈ ಸುತ್ತಮುತ್ತ ಗ್ರಾಮಸ್ಥರು ಕೆಲವು ಮುಖಂಡರು ಇದನ್ನು ಸುಮಾರು 4-5 ವರ್ಷಗಳ ಹಿಂದೆ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಆರಂಭಿಸ್ತಾರೆ. ಇವತ್ತು ಏನು ನೀವು ನೋಡ್ತಾ ಇದ್ದೀರಾ, ಈ ಮಟ್ಟದಲ್ಲಿ ದೇವಸ್ಥಾನ ದೊಡ್ಡದಾಗಿ ಇವತ್ತೊಂದು ಸುಮಾರು 5,000 ಭಕ್ತಾದಿಗಳು ಒಂದು ಪ್ರಸಾದನ ತಗೊಳ್ಳುವಂಥ ಒಂದು ಮಟ್ಟಕ್ಕೆ ಈ ಸುತ್ತಮುತ್ತ ಗ್ರಾಮಸ್ಥರ ಸಹಕಾರದಿಂದ ಕೆಲವರು ಪ್ರಮುಖರು ಲಕ್ಷ್ಮಣಗೌಡರು, DCP ದೇವರಾಜಣ್ಣವರು, ವಿಜಯಣ್ಣ, ಮಂಜಣ್ಣ ಅಂತ ಪೇಪರ್ ಮಂಜಣ್ಣ ಹಾಗೂ ವೆಂಕಟೇಶ್ ಗೌಡ ಹೀಗೆ ಇತ್ಯಾದಿ ಇನ್ನೂ ಸುಮಾರು ಭಕ್ತ ಮಂಡಳಿಲಿ ಚೌಡೇಶ್ವರಮ್ಮ ಭಕ್ತ ಮಂಡಳಿ ಅಂತ ಒಂದು ಟ್ರಸ್ಟ್ನ ಮಾಡಿಕೊಂಡು ಆ ಮೂಲಕ ಸುಮಾರು 4-5 ವರ್ಷಗಳಿಂದ ಈ ಒಂದು ದೇವತೆಯನ್ನು ಇಲ್ಲಿ ನೆಲೆಸುವಂಥ ಕೆಲಸ ಮಾಡಿ ಈ ಎಲ್ಲ ಭಕ್ತಾದಿಗಳಿಗೆ ಈ ಚೌಡೇಶ್ವರಮ್ಮನ ದೇವತೆನ ದರ್ಶನ ಭಾಗ್ಯನ ಕಲ್ಪಿಸಿದ್ದಾರೆ. ಎಲ್ಲರೂ ಇವತ್ತು ಏನು ಪ್ರಸಾದ ತಿಂದು ದೇವರ ದರ್ಶನ ಪಡೆದಿದ್ದಾರೆ, ಎಲ್ಲ ಜನರ ಹಾಗೂ ದೇವತೆ ಆಶೀರ್ವಾದ ಈ ಒಂದು ಚೌಡೇಶ್ವರಮ್ಮ ಭಕ್ತ ಮಂಡಳಿಗೆ ಸಿಗಲಿ ಅಂತ ಈ ಮೂಲಕ ಕೋರಿಕೊಳ್ಳುತ್ತಾ, ಇಲ್ಲಿ ಸುಮಾರು ಈಗಾಗಲೇ ಒಂದು 3,500 ಜನ ಅಷ್ಟು ಬಂದು ಹೋಗಿದ್ದಾರೆ. ಈಗ 3 ಗಂಟೆವರೆಗೂ ಅಂತಂದರೆ ಒಂದು 5,000-6,000 ಜನರಷ್ಟು ನಿರೀಕ್ಷೆ ಇದೆ. ಈ ಎಲ್ಲರ ಆಶೀರ್ವಾದ ಈ ಒಂದು ಚೌಡೇಶ್ವರಮ್ಮ ಭಕ್ತ ಮಂಡಳಿ ಮೇಲೆ ಇರಲಿ ಅಂತ, ಚೌಡೇಶ್ವರಮ್ಮನ ಆಶೀರ್ವಾದ ಎಲ್ಲ ಭಕ್ತರ ಮೇಲೆ ಇರಲಿ ಅಂತ ಕೇಳ್ತಾ ಇದ್ದೀನಿ. ಪ್ರತಿಯೊಬ್ಬರು ಒಂದೊಂದು ದಿವಸ ಪೂಜೆ ಮಾಡಿದ್ದಾರೆ ಹಾಗೂ ಇವತ್ತಿನ ಒಂದು ಈ ಪ್ರಸಾದ ವ್ಯವಸ್ಥೆಗೆ ಹರಕೆ ಅಂತ ಎಲ್ಲರೂ ಕುರಿಗಳನ್ನು ಬಿಟ್ಟು ಹರಕೆ ಹೊತ್ಕೊಂಡಿದ್ದವರು ಇದ್ದಾರೆ ಹಾಗೂ ಎಲ್ಲರ ಸಹಕಾರನೂ ಇದೆ. ಈ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಗಿ ದೇವಿ ಪ್ರತಿಷ್ಠಾಪನೆ ಆಗಿ ಇವತ್ತು 48ನೇ ದಿನದ ಮಂಡಲ್ ಪೂಜೆ ಮುಗಿದು ಇವತ್ತು ನೀವು ನೋಡ್ತಾ ಇರೋಂಥ ಈ ಸಂಭ್ರಮನ ಇಲ್ಲಿ ಕಾಣ್ತಾ ಇದ್ದೀವಿ. ದೇವತೆ ಮೂಲ ತುಂಬ ಹಳೆ ವರ್ಷದ ವಿಗ್ರಹ ಆಗಿರೋದ್ರಿಂದ ದೇವರದ್ದೊಂದು ಮಹಿಮೆ ಇದೆ ಅನ್ನೋದು ಇಲ್ಲಿನ ಜನರ ನಂಬಿಕೆ.